ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನಗೂ ಸ್ವಲ್ಪ ಹುಷಾರಾಗಿದೆ, ಪರವಾಗಿಲ್ಲ, ಇವಾಗ ಆರಾಮಾಗಿ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದೆ. ಸೊ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯೂ ನೀಟಾಗಿತ್ತು, ಬಟ್ ಪಾತ್ರೆ ಅಂತೂ ಹಾಗೆ ಇತ್ತು. ನೈಟ್ ತುಂಬ ಸ್ವಲ್ಪ ಹುಷಾರಿರ್ಲಿಲ್ಲಲ್ವ, ಹಾಗಾಗಿ ಪಾತ್ರೆ ತೊಳೆದಿರಲಿಲ್ಲ. ಇವಾಗ ಫಸ್ಟ್ ಆ ಕೆಲಸನ ಮಾಡ್ಕೋತಾ ಇದ್ದೀನಿ. ಸೊ ಪಾತ್ರೆ ತೊಳಿತಾ ಇದ್ದೀನಿ. ನನಗಂತೂ ಒಂಥರ ಅನ್ನಿಸ್ತಾ ಇತ್ತು, ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ನಂಗೆ ಅನಿಸುತ್ತೆ ಒಂದೊಂದ್ಸತಿ ಸ್ಟಾಪ್ ಮಾಡಿಬಿಡೋಣ, ಯಾಕೆ ಮಾಡಬೇಕು, ಎಷ್ಟೆಲ್ಲ ಮಾಡಿದ್ರೂ ಒಂದು ಸ್ವಲ್ಪನೂ ಯಾರೂ ನೋಡ್ತಾ ಇಲ್ಲ, ಸ್ವಲ್ಪ ಓಡ್ತಾ ಇಲ್ಲ ಅಂತ. ಬಟ್ ಒಂದೊಂದು ಸತಿ ಅನಿಸುತ್ತೆ ಲೈಫ್ ಅಂದರೆ ತುಂಬ ಸಿಂಪಲ್ ಅಲ್ಲ, ಅದು ಟೆಸ್ಟು ಕೊಡುತ್ತೆ, ಟ್ವಿಸ್ಟ್ನೂ ಕೊಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸ್ಟ್ರಗಲ್ಸ್ನ ದಾಟಬೇಕಲ್ವ, ಅದಕ್ಕೋಸ್ಕರ ನಾನು ಕೂಡ ಒಂದೊಂದು ಸತಿ ಅನಿಸುತ್ತೆ ಕ್ವಿಟ್ ಮಾಡಿಬಿಡೋಣ ಅಂತ. ಬಟ್ ಇಲ್ಲ, ನಾನು ಮಾಡೋಣ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿಲ್ಲದೆ ಕಾರಣ ಸ್ವಲ್ಪ ಲೇಟ್ ಆಗ್ತಾ ಇದೆ ಎಲ್ಲ ವೀಡಿಯೋಸ್ ಬರೋದು. ಇವತ್ತಿಂದ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನಿವತ್ತು ಟಿಫನ್ನಿಗೆ ದೋಸೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ದೋಸೆ ಮಾಡಿ, ಹಾಗಾಗಿ ನೈಟೇ ಎಲ್ಲ ಫರ್ಮೆಂಟ್ ಮಾಡಿ ಇಟ್ಟಿದ್ದೆ. ಇನ್ನು ಕರೆಂಟ್ ಹೋಗಿಬಿಡ್ತು, ಆದ್ರೂ ಮಾಡಲೇಬೇಕಲ್ವ ಕೆಲಸನ, ಅದಕ್ಕೋಸ್ಕರ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಸೊ ನೋಡ್ಬೋದು ನೀವು, ನಾನು ಯಾವಾಗಲೂ ಸ್ಮ್ಯಾಶ್ ಮಾಡಲ್ಲ. ಅಬ್ಬಿಯವ್ರಿಗೆ ಈ ಥರ ಕಟ್ ಮಾಡಿ ಹಾಕಿದ್ರೇ ತುಂಬ ಇಷ್ಟಪಟ್ಟು ತಿಂತಾರೆ ಆಲೂಗಡ್ಡೆ ಪಲ್ಯನ, ಹಾಗಾಗಿ ಈ ಥರ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡೆ. ಅದಾದಮೇಲೆ ಒಂದು ಬಾಣಲೆನ ಇಟ್ಕೊಂಡು ಚಟ್ನಿಗೆ ಹುರ್ಕೊಳ್ಳೋತಾವು ಎಲ್ಲ ಸಾಮಾನುಗಳ್ನ ಹುರ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಶೇಂಗಾ, ಪುಟಾಣಿ ಮತ್ತು ಹಸಿಮೆಣ್ಸಿಕಾಯಿನ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಸ್ವಲ್ಪ ಅದನ್ನು ಹುರ್ಕೊಂಡು ಆದಮೇಲೆ ಚಟ್ನಿ ಮಾಡಿದ್ರೆ ಸೂಪರಾಗಿರುತ್ತೆ. ಅದಕ್ಕೋಸ್ಕರನೇ ಎಲ್ಲದನ್ನು ಕೂಡ ಲೈಟಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಅಂದರೆ ಹಸಿಕಾಯಿನ ಹಾಕೋತಾ ಇದ್ದೀನಿ. ಹಸಿಕಾಯಿನ ಹಾಕ್ಕೊಂಡು, ಉಪ್ಪನ್ನ ಹಾಕ್ಕೊಂಡು, ನೀರನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ. ಸೊ ಮಿಕ್ಸಿ ಸ್ವಲ್ಪ ಮಾಡಿ ಅದು ತರಿ ಇರುವಾಗಲೇ ಸ್ವಲ್ಪ ಹಾಫ್ ಮಾಡಿದಾದಮೇಲೆ ಇನ್ನೂ ಸ್ವಲ್ಪ ರುಬ್ಬಬೇಕು ಅಂತ ಅನಿಸಿದಾಗ ನಾನು ಏನು ಮಾಡ್ತೀನಿ ಅಂದರೆ ಆವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಆವಾಗ ಆ ಫ್ಲೇವರ್ ಹಾಗೆ ಉಳಿಯುತ್ತೆ. ಸೊ ಒಂದು ಸತಿ ಈ ಥರ ತಿರುಗಿಸ್ಬಿಟ್ಟು ಇಳಿಸಿದ್ರೆ ಸಾಕು, ಚಟ್ನಿ ಸೂಪರಾಗಿ ಬರುತ್ತೆ. ಇನ್ನು ನಾನು ಅದನ್ನು ಒಂದು ಚಿಕ್ಕ ಇದಕ್ಕೆ ದಬ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ಮಾಡೋದು, ಯಾಕಂದರೆ ಇಬ್ಬರೇ ಇರೋದ್ರಿಂದ ತುಂಬ ಚಟ್ನಿ ಮಾಡಿದ್ರೆ ಫ್ರಿಜ್ಜಿಗೆ ಇಟ್ಟರೆ ಚೆನ್ನಾಗಿರಲ್ಲ. ಇನ್ನು ದೋಸೆಗೆ ಮೇಲೆ ಹಾಕಲಿಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು, ಆವಾಗಲೇ ನಾನು ಬಿಸಿನೀರಲ್ಲಿ ಸ್ವಲ್ಪ ಒಣಮೆಣ್ಸಿಕಾಯಿನ ನೆನೆ ಹಾಕಿದ್ದೆ. ಇವಾಗ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಇದೊಂಥರ ಚಟ್ನಿ ಚೆನ್ನಾಗಿ ಅನಿಸುತ್ತೆ ದೋಸೆ ಮೇಲೆ ಹಾಕ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಮಾಡ್ಕೋತಿದ್ದೀನಿ. ಅದಾದಮೇಲೆ ಆವಾಗಲೇ ಸೈಡಿಗೆ ಆಲೂಗಡ್ಡೆ ತೆಗೆದಿಟ್ಟಿದ್ದೆ ಅಲ್ವಾ, ಬೇಯಿಸ್ಬಿಟ್ಟು ಅದನ್ನು ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಟಾಟಾ ಅವರ ಒಂದು ಶೇಂಗಾ ಎಣ್ಣೆನ ಯೂಸ್ ಮಾಡ್ತೀನಿ ಮನೇಲಿ. ಸಿಂಪಲ್ಲಾಗಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತೇ ಇರುತ್ತೆ, ಸಿಂಪಲ್ ಒಗ್ಗರಣೆ ಅಂದರೆ ಅದೇ ಕರಿಬೇವು, ಬೆಳ್ಳುಳ್ಳಿ, ಮೆಣಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೋತೀನಿ. ಬಿಕಾಸ್ ಅದನ್ನು ಚೆನ್ನಾಗಿ ಬೆಂದರೆ ಮಾತ್ರ ಈ ಒಂದು ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಬಾಡಿಸಿದ್ರೆ ಬೇಗನೆ ಬಾಡುತ್ತೆ ಅಂತ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋತೀನಿ ನಾನು. ನಂಗೆ ಚಾಟ್ ಮಸಾಲ ಇಷ್ಟ, ಅದಕ್ಕೋಸ್ಕರ. ಸೊ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬಾಡಿದೆ ಅಂತ ಅನಿಸ್ದಾಗ ಅದಕ್ಕೆ ನಾವು ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ. ತುಂಬ ಕರೆಂಟ್ ಹೋಗಿ ಬರ್ತಾಯಿತ್ತು, ತುಂಬಾ ತೊಂದರೆ ಅನಿಸ್ತಿತ್ತು. ಬಟ್ ಆದರೂ ಮಾಡಬೇಕಲ್ವಾ, ಟೈಮಿಗೆ ಸರಿಯಾಗಿ ಆಗಬೇಕು ಅಂತ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಎಲ್ಲ ನೀಟಾದಮೇಲೆ ಅದಕ್ಕೆ ಬೇಯಿಸಿಟ್ಟಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಈ ಒಂದು ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಪಲ್ಯನ. ನೀವು ಕೂಡ ಮನೇಲಿ ಮಾಡಿ, ಚೆನ್ನಾಗಿ ಅನಿಸುತ್ತೆ. ತುಂಬ ಎಕ್ಸ್ಟ್ರಾ ಮಸಾಲೆಗಳು ಏನೂ ಇಲ್ಲ, ಜಸ್ಟ್ ಅಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಪಲ್ಯನೂ ಕೂಡ ರೆಡಿ ಆಯಿತು. ಇನ್ನು ದೋಸೆನೂ ಕೂಡ ಹಾಕೋತಾ ಇದ್ದೀನಿ. ನೀವು ನೋಡಿ, ದೋಸೆ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಚಟ್ನಿನ ಅದ್ರ ಮೇಲೆ ಈ ಥರ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ನಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವಿನ್ನೂ ಚಟ್ನಿ ಮತ್ತು ಪಲ್ಯನೂ ಕೂಡ ಅದ್ರ ಜೊತೆ ಇನ್ಕ್ಲೂಡ್ ಮಾಡೋದ್ರಿಂದ ಸ್ವಲ್ಪ ಇದನ್ನು ಕಡಿಮೆನೇ ಹಾಕ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಅದ್ರ ಮೇಲೆ ಎಲ್ಲರೂ ಬೆಣ್ಣೆ ಹಾಕೋತಾರೆ, ನಾನು ಸ್ವಲ್ಪ ತುಪ್ಪ ಇತ್ತು, ಹಾಗಾಗಿ ತುಪ್ಪನ ಕೂಡ ಹಾಕಿ ಅಭಿಯವ್ರಿಗೆ ಕೊಡ್ತಾಯಿದ್ದೀನಿ.
ನೋಡಿ ನನಗೆ ಈ ಥರ ದೋಸೆ ಅಂತ ಮನೇಲಿ ಮಾಡಿದ್ರೆ ನಂಗೆ ಯಾವಾಗಲೂ ಕ್ರಿಸ್ಪಿ ಆಗೇ ಬರಬೇಕು, ಆವಾಗಲೇ ನಂಗೆ ದೋಸೆ ಇಷ್ಟ ಆಗೋದು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮದು ತವ ಹಳೇದಾಗ್ಬಿಟ್ಟಿದೆ, ಹೊಸದು ತೊಗೋಬೇಕು. ಸೊ ನೋಡಿ ದೋಸೆ ಈ ಥರ ಬಂದಿದೆ. ಇದನ್ನು ಅಭಿಯವ್ರಿಗೆ ಕೊಡ್ತಾ ಇದ್ದೆ. ಸೊ ಅವ್ರು ಊಟ ಮಾಡಿದ್ಮೇಲೆ ನಾನು ಕೂಡ ದೋಸೆನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ. ಇದೆ ಇವತ್ತು ದೋಸೆ ಅಂತೂ ಸಖತ್ತಾಗಿ ಬಂದಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನೂ ಹುಷಾರು ಸ್ವಲ್ಪ ಆಗ್ತಾಯಿದೆ, ಶೀತ ಇರೋದ್ರಿಂದ ನನ್ನ ವಾಯ್ಸ್ ಕೂಡ ತುಂಬಾ ಲೋ ಆಗಿ ಕೇಳಿಸುತ್ತೆ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ ಅಂತ ಬಯಸ್ತೀನಿ. ಅದೇ ರೀತಿ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಕೂಡ ಬರುತ್ತೆ, ನಾನು ಕೂಡ ಹಾಕಲಿಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಹಾಕ್ತಾಯಿಲ್ಲ, ಸ್ವಲ್ಪ ಹೆಲ್ತ್ ಕಂಡೀಷನ್ ಇಲ್ಲದೆ ಇರೋದ್ರಿಂದ ವೀಡಿಯೋಸ್ ಹಾಕಲಿಕ್ಕೆ ಅಷ್ಟಾಗಿ ಸಾಧ್ಯ ಆಗ್ತಾಯಿಲ್ಲ. ನೀವು ನೋಡ್ಬೋದು ಈ ಥರ ಪ್ಲೇಟ್, ನಾನು ತುಂಬ ಚಿಕ್ಕ ಪ್ಲೇಟಲ್ಲೇ ಇವತ್ತು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. 2 ದೋಸೆ ಹಾಕ್ಕೊಂಡಿದ್ದೀನಿ, ಹಾಗೆ ಚಟ್ನಿ ಮತ್ತು ಪಲ್ಯನೂ ಕೂಡ ಹಾಕ್ಕೊಂಡು ಇವತ್ತಿನ ಒಂದು ಟಿಫನ್ನ ಮುಗಿಸ್ಕೊತಾ ಇದ್ದೀನಿ. ಮಧ್ಯಾಹ್ನನೂ ಕೂಡ ಅನ್ನ ಸಾಂಬಾರಿತ್ತು, ಊಟ ಮಾಡಿದೆ. ನೈಟಿಗೆ ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ರಾತ್ರಿ ಸ್ವಾಮಿ ಉಂಡುತ್ತಲ್ವ, ಸೊ ಊಟ ಕೊಟ್ಟರೆ ಇಂದು ಎಲ್ಲ ಮುಗಿದ ತಕ್ಷಣವೇ ಊಟ ಕೊಡ್ತೀವಿ. ಅದಕ್ಕೋಸ್ಕರ ಟೊಮೊಟೊ ಭಾತನ್ನ ಮಾಡ್ತಾಯಿದ್ವಿ. ಹಾಗಾಗಿ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ನಮ್ಮ ಮನೆ ಹಿಂದ್ಗಡೆನೆ. ಒಂದು 15 kg, ಒಂದು 20 kgದು ಟೊಮೊಟೊ ಭಾತ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೆಲ್ಲ ಹೆಚ್ಚಿಕೊಟ್ಟಿದ್ದಾಯಿತು. ಈ ಅಣ್ಣ ತುಂಬ ಸಖತ್ತಾಗಿ ಅಡುಗೆ ಮಾಡ್ತಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಕೂಡ ಮಾಡಿ ನೈಟ್ 1 ಗಂಟೆಗೆ ಸ್ವಾಮಿ ಒಳಗೆ ಬಂದಮೇಲೆ ಇದನ್ನು ಕೊಡೋದು. ಸೊ ನೋಡ್ಬೋದು ಇಷ್ಟು ಚೆನ್ನಾಗಿ ಇವರು ಈ ಒಂದು ರೈಸ್ನ ಮಾಡ್ತಾಯಿದ್ರು. ನನಗಂತೂ ನೋಡ್ತಾ ಇದ್ದೀನಿ ಹುಷಾರಿಲ್ಲ ಅನ್ನೋದನ್ನು ಕೂಡ ಮರೆತು ಈ ಒಂದು ಕೆಲಸ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಕೊಟ್ಟರೆ ಇನ್ನು ಹೆಸರು ಬಂದ ತಕ್ಷಣವೇ ಎಲ್ಲಿರುತ್ತೋ ಎಲ್ಲ ಸ್ಟ್ರೆಂತು ಬಂದುಬಿಡುತ್ತೆ. ಸೊ ಅವರಿಗೆಲ್ಲ ಮಾಡಿಕೊಟ್ಟು ಅದನ್ನು ಅವ್ರು ದೇವಸ್ಥಾನಕ್ಕೆ ತೊಗೊಂಡೋದ್ರು. ಇಲ್ಲಿ ನೋಡಿ ಇವರೆಲ್ಲರೂ ಕೂತ್ಕೊಂಡು ಫ್ರೀ ಫೈರ್ ಆಡ್ತಾ ಇದ್ದಾರೆ. ಅದರಲ್ಲೂ ಈ ಚೋಟು ನೋಡಿ ಅವನು ಕೂಡ ಫ್ರೀ ಫೈರ್ ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದ. ಇದಾಗಿತ್ತು ನಮ್ಮ ಇವತ್ತಿನ ದಿನದ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಹಕಾರ ಯಾವಾಗಲೂ ನನ್ನ ಮೇಲಿರಲಿ ಅಂತ ಹೇಳ್ತಾ ಧನ್ಯವಾದಗಳು.